ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬದ್ನಿಕಾಯಿ ಹಸಿ ಬರ್ತಾನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ಬರ್ತಾನ ಆ ಥರ ನಿಮಗೆ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ. ಇಲ್ಲೇ ಬದ್ನಿಕಾಯಿ ಇಟ್ಕೊಂಡೀನಿ. ಬದ್ನಿಕಾಯಿಗೆ ಎಣ್ಣೆ ಹಚ್ಚಾಕಂತಂದು ಎಣ್ಣೆ ಇಟ್ಕೊಂಡೀನಿ. ಬೆಳ್ಳುಳ್ಳಿ, ನೆಕ್ಸ್ಟ್ ಇದಕ್ಕೆ ಹಾಕೋಕೆ ಇಂಗ್ರೀಡಿಯೆಂಟ್ಸ್ ಏನಂದರೆ ಇದು ಗುರುಳ್ ಪುಡಿ, ಶೇಂಗಾದ ಪುಡಿ, ಹಸಿ ಖಾರ, ಉಪ್ಪು, ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಇಷ್ಟಿರಬೇಕು. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಎಣ್ಣೆಯಿಂದ ಇವೇನದಾವಲ್ಲ ಬದ್ನಿಕಾಯಿನ ಈ ಥರ ಎಲ್ಲವಕ್ಕೂ ಹಚ್ಕೋಬೇಕು. ಚೆನ್ನಾಗಿ ಎಲ್ಲವಕ್ಕೂ ಹಚ್ಚಿದ್ರೆ ಸಿಪ್ಪಿ ಇದು ಸುಟ್ಟುಗುಡ್ಲೆ ಸಿಪ್ಪಿ ಬಿಡ್ತೈತಿ. ಆದಷ್ಟು ಎಣ್ಣೆ ಚೆನ್ನಾಗಿ ಹಚ್ಕೋರಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಬದ್ನಿಕಾಯಿಗೂ ಎಣ್ಣೆ ಹಚ್ಕೊಂಡೆ. ಈ ಥರ ಎಲ್ಲ ಬದ್ನಿಕಾಯಿಗೆ ಎಣ್ಣೆ ಸವರ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಡುಕ್ಕೆ ಈ ಥರ ಒಂದು ಸೈಡು ಹೋಲ್ ಮಾಡ್ಕೊಂಡಿನಿ. ಇದು ಯಾಕಪ್ಪ ಅಂತಂದ್ರೆ ನಾವೇನು ಬೆಳ್ಳುಳ್ಳಿ ತೊಗೊಂಡೇವಲ್ಲ ಆ ಬೆಳ್ಳುಳ್ಳಿನ ಇದ್ರೊಳಗೆ ತುರುಕಬೇಕು. ನಾನು ಕೈಯಾಗ ಫೋನ್ ಹಿಡ್ಕೊಂಡು ಮಾಡೋದ್ರಿಂದ ನನಗೆ ಗಾವ್ ಆಗೋದು. ಇವಾಗ ಅದನ್ನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಬೆಳ್ಳುಳ್ಳಿನ ಈ ಥರ ನಡುಕ್ಕೆ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ತುರ್ಕೊಂಡೀನಿ. ನನಗೆ ಇಲ್ಲೇ ಕೈಯಾಗ ಫೋನ್ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲವೂ ಬದ್ನಿಕಾಯಿ ಒಳಗೆ ಈ ಥರ ಕಟ್ ಮಾಡಿ ಬೆಳ್ಳುಳ್ಳಿ ಇಟ್ಕೊಂಡೀನಿ. ನನಗೆ ಕೈಯಾಗ ಹಿಡ್ಕೊಂಡು ಫೋನು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಈ ಥರ ನಡುಕ್ಕೆ ಕಟ್ ಮಾಡಿಕೊಂಡು ಒಂದೊಂದು ಬೆಳ್ಳುಳ್ಳಿನ ಇದ್ರಾಗ ತುರ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಅದೇ ಈ ಥರ ಕಬಾಬ್ ಹಂಚು ಏನಾರ ಇತ್ತಪ್ಪ ಫ್ರೈ ಮಾಡೋದು ಅಂತಂದ್ರೆ ಆ ಹಂಚಿನ ಮೇಲೆ ಈ ಥರ ಇಟ್ಕೊಂಡ್ಬಿಡ್ಬೇಕು. ಸಣ್ಣ ನೀರು ಇಟ್ಟು ಚೆನ್ನಾಗಿ ಇವು ಸುಡಬೇಕು. ಇವು ಒಂದೊಂದ ಹೊಳಿ ಶಕ್ಕೊಂತ ಇದನ್ನು ಚೆನ್ನಾಗಿ ಸುಡಾಕ್ ಬಿಡ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಇವು ಚೆನ್ನಾಗಿ ಸುಡಲಿ. ಆದಷ್ಟು ಹುಷಾರ್ಲಿ ಮಾಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಸುಡಾಕತ್ಬಿಡ್ಲಿ. ಈ ಥರ ಹೊಳಿಸಿ ಇಟ್ಕೊಂಡು ಸುಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬದ್ನಿಕಾಯಿ ಇವು ಕರೆಕ್ಟಾಗಿ ಸುಟ್ಟು ಇಷ್ಟಿರಬೇಕು. ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಗ್ಯಾಸ್ ಬಂದ್ ಮಾಡಿ ಇಲ್ಲೇ ಒಂದು ಡಬ್ರ್ಯಾಗ ತಣ್ಣೀರು ಹಾಕ್ಕೊಂಡೀನಿ. ಅದಕ್ಕೆ ಇವನ್ನ ಹಾಕೊಂಡ್ಬಿಡ್ಬೇಕು. ಈ ಥರ ಹಾಕ್ಕೊಂಡ್ರೆ ಸಿಪ್ಪಿ ಕರೆಕ್ಟಾಗಿ ಬಿಚ್ಚಿಬಿಡ್ತಾವೆ. ನೋಡಿ ಫ್ರೆಂಡ್ಸ್, ಇವಾಗ ಬದ್ನಿಕಾಯಿಯನ್ನು ನಾನು ನೀರಾಗಿ ಹಾಕಿದ್ನೆ. ಇವನ್ನೆಲ್ಲ ಸಿಪ್ಪಿ ತಗೊಂಡು ಇವಾಗ ಈ ಥರ ಇರಬೇಕು. ಅತಿ ಸಿನು ಜಾಸ್ತಿ ಇದು ಸುಡಿಸ್ಬಾರ್ದು. ಒಂದು ಹವಣಿ ಈ ಥರ ಇರಬೇಕು. ಇವಾಗ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ಇವೆಲ್ಲ ನೋಡ್ರಿ ತುಂಬ ಇವನ್ನ ತಗೊಂಡ್ಬಿಡ್ಬೇಕು. ಈ ಥರ ಎಲ್ಲ ತುಂಬನ್ನು ತಗೊಂಡು ಇದನ್ನು ಎಲ್ಲ ಸ್ವಲ್ಪ ಸಣ್ಣಗೆ ಕಿವುಚ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸಣ್ಣಗೆ ಇದನ್ನು ಕಿವುಚ್ಕೊಂಡೆ. ಇದನ್ನು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಶೇಂಗಾದ ಪುಡಿ 2 ಸ್ಪೂನಷ್ಟು ಶೇಂಗಾದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಗುರುಳ್ ಪುಡಿ, ಇಲ್ಲೇ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಎಲ್ಲ ಸೇರಿಸಿ ಹಾಕೋಬೇಕು. ನೆಕ್ಸ್ಟು ಹಸಿ ಖಾರ. ಇವಾಗ ಹಸಿ ಖಾರ ಹಾಕ್ಕೊಳಕತ್ತೀನಿ. ನಿಮಗೆ ಬೇಕಾದ್ರೆ ಒಣ ಖಾರನೂ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು.
ಲಾಸ್ಟಿಗೆ ಎಣ್ಣೆ ಹಾಕೋಬೇಕು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇವಾಗ ಬದ್ನಿಕಾಯಿ ಏನು ಕಿವುಚ್ಕೊಂಡಿದ್ವಿ ಅದಕ್ಕೆ ಗುರೋಳ್ ಪುಡಿ, ಶೇಂಗಾದ ಪುಡಿ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಹಸಿ ಖಾರ, ಎಣ್ಣೆ ಹಾಕ್ಕೊಂಡು ಮೂರನ್ನು ಈ ಥರ ಕಲಿಸ್ಕೋಬೇಕು. ಇದು ಬದ್ನಿಕಾಯಿ ಹಸಿ ಬರ್ತಾ ಇದು ಮಾಡೋರು ಒಗ್ಗರಣೆ ಕೊಟ್ಟು ಮಾಡ್ತಾರೆ ಅದನ್ನು. ಇದು ಏನಪ್ಪ ಅಂದ್ರೆ ಬದ್ನಿಕಾಯಿ ಜಾಸ್ತಿ ಹಣ್ಣಾಗಿ ಸುಡಿಸ್ಬಾರ್ದು, ಸ್ವಲ್ಪ ಹಸಿ ಹಸಿನೂ ಇರಬೇಕು. ಅಂದ್ರೆ ಇದು ಮಸ್ತ್ ಟೇಸ್ಟ್ ಆಗುತ್ತೆ ಇದು ರೊಟ್ಟಿ ಜೊತೆ. ಈ ಥರ ಎಲ್ಲನೂ ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗಿದು ಆಲ್ರೆಡಿ ಆಯ್ತು ಅಂತ ಅರ್ಥ. ಇವಾಗ ನಿಮ್ಗೆ ಒಂದು ಬಟ್ಲದಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಬದ್ನಿಕಾಯಿ ಹಸಿ ಬರ್ತಾ ರೆಡಿ ಆಯ್ತು. ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.